ಹೊರಗೊಂದು ಸುಂದರ ಮಠ, ಕಣ್ಮನ ಸೆಳೆಯುವ ಪುಟ್ಟ ತೇರು, ಕಣ್ಣಿಗೆ ಹಬ್ಬ ನೀಡುವ ಹಸಿರ ಸಿರಿ, ತಂಪಾದ ಗಾಳಿ, ಇಂಪಾದ ಹಕ್ಕಿ ಪಕ್ಷಿಗಳ ಕಲರವ, ಮುಗಿಲಿಗೆ ಕೈಚಾಚಿ ನಿಂತ ಹೆಮ್ಮರಗಳು, ರೆಂಬೆ ಕೊಂಬೆಗಳ ನಡುವೆ ಆಗಾಗ ಇಣುಕುವ ಸೂರ್ಯನ ಕಿರಣಗಳು, ಮನಸ್ಸಿಗೆ ನೆಮ್ಮದಿ ನೀಡುವ ಅಪೂರ್ವ ವಾತಾವರಣ, ಪ್ರಕೃತಿ ಮತ್ತು ಜೀವ ಜಲದ ನಡುವೆ ಇತಿಹಾಸವನ್ನ ತನ್ನೊಳಗೆ ಬಚ್ಚಿಕೊಂಡ ಈ ತಾಣ ಮುಧೋಳದ ಐತಿಹಾಸಿಕ ಗವಿಮಠ. ಗವಿಮಠ ಶತಮಾನದ ಹಿಂದೆ ಭಕ್ತಿ ಪರಂಪರೆಯ ನಾಡಾಗಿತ್ತು, ಸಂಸ್ಕಾರದ ಬೀಡಾಗಿತ್ತು, ಸಾಧು ಸಂತ ಮಹಾಂತರ ತಪಸ್ಸಿನ ನೆಲವೀಡಾಗಿತ್ತು. ನೂರಾರು ವರ್ಷಗಳ ಹಿಂದೆ ಘೋರ್ಪಡೆ ಮಹಾರಾಜರು ಬಸವಲಿಂಗ ಸ್ವಾಮೀಜಿಯವರಿಗೆ ಬಳವಳಿಯಾಗಿ ಕೊಟ್ಟ ಈ ಜಾಗ ದಶಕಗಳ ಕಾಲ ಭಕ್ತಿಯ ಹೂರ್ಣವನ್ನ ಉಣಬಡಿಸಿತ್ತು. ಇಲ್ಲಿ ಪ್ರಕೃತಿ ಕೇವಲ ಕಾಣುವುದಲ್ಲ, ಅದು ಅನುಭವಕ್ಕೆ ಬರುತ್ತೆ. ಗೂಡು ಕಟ್ಟಿ ಮರಿ ಇಟ್ಟು ಬಣ್ಣದ ಹಕ್ಕಿಗಳ ಹಾರಾಟ, ನೀರಿನ ನಿನಾದ ಮತ್ತು ಹಸಿರ ಹೊಲಗಳ ಸೊಬಗು ನೋಡುತ್ತಾ ನಿಂತ್ರೆ ಇಲ್ಲೇ ಇದ್ದು ಬಿಡಬೇಕು ಅನಿಸುತ್ತೆ. ಭೂತಕಾಲದ ಪರಂಪರೆ ವರ್ತಮಾನದ ಪ್ರಕೃತಿಯ ಸೌಂದರ್ಯವನ್ನ ಒಂದೇ ತಾಣದಲ್ಲಿ ಪರಿಚಯಿಸುತ್ತೆ. ನಿಸರ್ಗದ ಮಡಿಲಲ್ಲಿ ಇತಿಹಾಸದ ಹೆಜ್ಜೆ ಗುರುತುಗಳು ಇಂದಿಗೂ ಅಚ್ಚಳಿಯದೆ ಉಳಿದು ಬಿಟ್ಟಿವೆ. ಗವಿಮಠದ ಇತಿಹಾಸ ಭಕ್ತಿ ಪರಂಪರೆಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ನಿಂತಿದೆ. ಗವಿಮಠದ ಸ್ಥಾಪನೆಗೂ ಮೊದಲು ಊರ ಒಳಗೊಂದು ವಿರಕ್ತ ಮಠವಿತ್ತು. ಗವಿಮಠ ಮತ್ತು ವಿರಕ್ತ ಮಠ ಒಂದೇ ನಾಣದ ಎರಡು ಮುಖಗಳಾಗಿತ್ತು. ಎರಡು ಮಠಕ್ಕೂ ಒಬ್ಬರೇ ಸ್ವಾಮೀಜಿ ಇದ್ರು. ಅಂದಿನ ಕಾಲದಲ್ಲೇ ಈ ಮಠಗಳು ಜಾತಿ ಧರ್ಮವನ್ನ ಮೀರಿದ್ವು. ಅಣ್ಣ ಅಕ್ಷರವನ್ನ ಉಣಬಡಿಸಿತ್ತು. ಬಸವಲಿಂಗ ಸ್ವಾಮೀಜಿಗಳ ಕಾಲಾನಂತರ ಮೃತ್ಯುಂಜಯ ಸ್ವಾಮೀಜಿಗಳ ಅವಧಿಯಲ್ಲಿ ಬಹಳಷ್ಟು ಉತ್ತುಂಗಕ್ಕೇರಿತ್ತು. ಶತಮಾನದ ಹಿಂದೆ ಬೋರ್ಡಿಂಗ್ ವ್ಯವಸ್ಥೆ ಇಲ್ಲಿ ಎಲ್ಲರಿಗೂ ಲಭ್ಯವಿತ್ತು. ಮುಂದೆ ತನ್ನದೇ ಆದ ವಸತಿ ಶಾಲೆಯನ್ನು ಕೂಡ ಆರಂಭಿಸಲಾಯಿತು. ಆಗ ಸುತ್ತಮುತ್ತ ಯಾವುದೇ ಊರಲ್ಲೂ ಇಂತಹ ಬೋರ್ಡಿಂಗ್ ಶಾಲೆ ಇರಲಿಲ್ಲ. ಇಲ್ಲಿ ಅಣ್ಣ ಅಕ್ಷರ ಪಡೆದ ಅದೆಷ್ಟೋ ಮಕ್ಕಳು ಅನೇಕ ಸಾಧಕರಾಗಿ ಹೊರಹೊಮ್ಮಿದ್ದಾರೆ. ಈ ಮಠಗಳು ಕೇವಲ ಶಿಕ್ಷಣ ಮತ್ತು ಭಕ್ತಿಯ ಸಂಕೇತಗಳಾಗಿರಲಿಲ್ಲ, ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ತನ್ನದೇ ಆದ ಕೊಡುಗೆಯನ್ನ ನೀಡಿತ್ತು. ಮೃತ್ಯುಂಜಯ ಸ್ವಾಮೀಜಿಗಳು ದೇಶಭಕ್ತರಾಗಿದ್ದ ಕಾರಣ ಕರ್ನಾಟಕ ಏಕೀಕರಣದಲ್ಲೂ ಮುಂಚೂಣಿಯಲ್ಲಿದ್ದರು. ಮರಾಠಿ ಭಾಷೆಯ ಹೇರಿಕೆಯ ವಿರುದ್ಧ ಬಂಡೆದ್ದಿದ್ದರು. ಅವರ ಬಳಿಕ ಬಂದ ಜಗದ್ಗುರುಗಳು ಕೂಡ ತಮ್ಮದೇ ಆದ ಕೊಡುಗೆಯನ್ನ ನೀಡಿ ಮರೆಯಾಗಿದ್ದಾರೆ. ಕೃಷಿ ಕಾಯಕಕ್ಕೂ ಈ ಮಠಗಳು ಹೆಸರಾಗಿತ್ತು. ಹಾಗೂ ಭಕ್ತರ ಸೇವೆಯಿಂದ ದಶಕಗಳ ಕಾಲ ಸಂಪನ್ನವಾಗಿತ್ತು. ಮುಂದೆ ಕಾರಣಾಂತರಗಳಿಂದ ಮಠದ 16 ಎಕರೆ ಭೂಮಿ ಮಾಯವಾಗಿದೆ. ಊರು ವಿಸ್ತಾರವಾಗಿದೆ, ತಲೆಮಾರುಗಳು ಬದಲಾಗಿವೆ. ಅಳಿದುಳಿದ ಜಾಗದಲ್ಲಿ ಗವಿಮಠ ಇಂದಿಗೂ ತನ್ನ ಗತವೈಭವವನ್ನ ಸಾರುತ್ತಾ ನಿಂತಿದೆ. ಕಾಲನ ಹೊಡೆತಕ್ಕೆ ಸಿಲುಕಿದರೂ ಸುಂದರ ಪ್ರಕೃತಿ ಮಾತೆ ಮಠದ ಅಂದ ಚಂದವನ್ನ ಮತ್ತಷ್ಟು ಹೆಚ್ಚಿಸಿದ್ದಾಳೆ. ಇಂತಹ ಐತಿಹಾಸಿಕ ತಾಣದ ಇತಿಹಾಸ ಮಾತ್ರ ಅಸ್ಪಷ್ಟವಾಗಿದೆ. ಇಂದಿನ ಪೀಳಿಗೆಗೆ ತಿಳಿಸುವ ಕಾಯಕವಾಗಬೇಕಿದೆ. ಬಾಗಲಕೋಟೆ ಜಿಲ್ಲೆಯ ಜನತೆಗೆ ಅತ್ಯಾಧುನಿಕ ವೈದ್ಯಕೀಯ ಸೇವೆ ನೀಡಲು ಸಜ್ಜಾಗಿದೆ ಗಡಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಇಲ್ಲಿ ಶಸ್ತ್ರಚಿಕಿತ್ಸೆ, ಅಸ್ಥಿ ಚಿಕಿತ್ಸೆ, ಚರ್ಮರೋಗ, ಸ್ತ್ರೀರೋಗ ಮತ್ತು ಪ್ರಸೂತಿ, ನೇತ್ರ ಚಿಕಿತ್ಸೆ, ದಂತ ಚಿಕಿತ್ಸೆ, ಮೂತ್ರರೋಗ ಹಾಗೂ ಮಕ್ಕಳ ವೈದ್ಯಕೀಯ ವಿಭಾಗಗಳ ಸೇವೆ ಲಭ್ಯ. ಅತ್ಯಾಧುನಿಕ ಸಿಆರ್ಎಂ ಸೌಲಭ್ಯದ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್, ಐಸಿಯು, ಪ್ರಯೋಗಾಲಯ ಮತ್ತು ಔಷಧಾಲಯವು ಒಂದೇ ಸೂರಿನಡಿ ಸಿಗುತ್ತೆ. ಅಲ್ಟ್ರಾಸೋನೋಗ್ರಫಿ ಸೇವೆ ಜೊತೆಗೆ ಲೀನಿಯರ್, ಕಾರ್ಡಿಯಾಕ್, ಟಿವಿಎಸ್ ಮತ್ತು ಕಾನ್ವೆಕ್ಸ್ ಪ್ರೋಬ್ಸ್ ಮೂಲಕ ನಿಖರ ಪರೀಕ್ಷೆಗಳು ಜೊತೆಗೆ 2D ಎಕೋ, ಹೃದಯ ಪರೀಕ್ಷೆಯ ಸೌಲಭ್ಯವೂ ಇಲ್ಲಿದೆ. ಗುಣಮಟ್ಟದ ಚಿಕಿತ್ಸೆ, ಆಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಗಡಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.